ಹಾಯ್ ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವ ಚಲವ ಕಥೆಯ 9ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲೈಕ್ ಶೇರ್ ಕೂಡ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮರುದಿವಸ ಮುಂಜಾನೆ 4 ಗಂಟೆಗೆ ಎದ್ದು ತಯಾರಾಗಿ ಹೊರಟು ನಿಂತಿದ್ದಳು ದೀಪ. ದೀಪು ಜೋಪಾನ. ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಮನಸ್ಸು ದೇಹ ಎರಡು ಕಂಟ್ರೋಲ್ನಲ್ಲಿ ಇರಲ್ಲ. ಅವರುಗಳ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಏನು ಎಡವಟ್ಟು ಮಾಡ್ಕೋಬೇಡ, ಹುಷಾರಾಗಿರು. ಕಾಡಲ್ಲಿ ಪ್ರಾಣಿಗಳು ವಿಷ ಸರ್ಪಗಳು ಸಾಕಷ್ಟಿರುತ್ತೆ, ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡು ಕಂದ ಎಂದು ಮಗಳಿಗೆ ಬುದ್ಧಿವಾದ ಹೇಳಿದರು ಭವಾನಿ. ಶೂ ಲೇಸ್ ಕಟ್ಟಿಕೊಳ್ಳುತ್ತಿದ್ದ ಹುಡುಗಿ, ಮಾ ಡೋಂಟ್ ವರಿ, ನಂಗೇನು ಆಗಲ್ಲ, ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತೀನಿ, ಓಕೆನಾ ಎಂದ ಸಡ್ಡೆಯಿಂದ ಕಣ್ತೇಲಿಸಿದಳು. ಸ್ವೀಟಿ, ಬಿ ಕೇರ್ಫುಲ್ ಪುಟ್ಟ, ಹುಷಾರಾಗಿ ಹೋಗಿ ಬಾ, ಮಿಸ್ ಯು ಎಂದು ನುಡಿದ ಜಗದೀಶ್ ರವರನ್ನ ಬಿಗಿದಪ್ಪಿದವಳು. ಮೀ ಆಲ್ಸೋ ಡ್ಯಾಡ್ ಎಂದು ಸಿರಿ ಅವರ ಕೆನ್ನೆಗೊಂದು ಮುತ್ತು ಕೊಟ್ಟವಳು ಅವರಿಂದ ದೂರ ಸರಿದು ಓಕೆ ಲೆಟ್ಸ್ ಗೋ ಬಾಯ್ ಎಂದವಳೇ ಅಲ್ಲಿಂದ ಹೊರಟಳು. ಮಗಳು ಹೋಗುತ್ತಿದ್ದ ಹಾಗೆ ಅಲ್ಲಿಂದ ಸರಿದು ಹೋದರು ಜಗದೀಶ್. ಆದರೆ ಭವಾನಿಯವರಿಗೆ ಮಾತ್ರ ಮಗಳ ಮೇಲೆ ಇದ್ದ ಅಂಜಿಕೆ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಹುಷಾರು ಧೀರು, ರೀಚ್ ಆದ್ಮೇಲೆ ಕಾಲ್ ಮಾಡು ಎಂದನು ಮನೋಜ್. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದೆ ಹೋದ್ರೆ ಕಾಲ್ ಮಾಡ್ತೀನಿ, ಇಲ್ಲ ಅಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಎಂದವನು ಬ್ಯಾಗ್ನ ಹೆಗಲಿಗೆ ಏರಿಸಿಕೊಂಡು ಹೆಲ್ಮೆಟ್ ಧರಿಸಿ ಓಕೆ ಬಾಯ್ ಬರ್ತೀನಿ ಎಂದು ಬೈಕ್ ಸ್ಟಾರ್ಟ್ ಮಾಡಿದನು. ಸರಿ ಬಾಯ್ ಎಂಜಾಯ್ ಎಂದು ಸಿರಿ ಅವನನ್ನ ಬೀಳ್ಕೊಟ್ಟನು ಮನೋಜ್. ಎಲ್ಲರೂ ಹೇಳಿದ ಸಮಯಕ್ಕೆ ಸರಿಯಾಗಿ ಕಾಲೇಜ್ ಆವರಣಕ್ಕೆ ಬಂದು ತಲುಪಿದ್ದರು. ಎಲ್ಲ ವಿದ್ಯಾರ್ಥಿಗಳು ಎಲ್ಲಿಲ್ಲದ ಸಂತಸ ಸಂಭ್ರಮ. ಗೆಳೆಯರ ಜೊತೆಗೆ ಟ್ರಕ್ಕಿಂಗ್ಗೆ ಹೋಗುತ್ತಿದ್ದೇವೆ ಎಂದು. ಅವರ ಮುಖದಲ್ಲಿನ ನಗುವನ್ನು ಕಾಣುತ್ತಾ ಕೂತಿದ್ದವನು ತನ್ನ ಕಾಲೇಜ್ ಡೇಸ್ನತ್ತ ಮುಖ ಮಾಡಿದ್ದನು. ಅದೇಕೋ ಆ ಸುಂದರವಾದ ನೆನಪುಗಳು ತಲೆಯೊಳಗೆ ಮತ್ತೆ ಸುಳಿದಾಡಿದಾಗ ಅವನ ಮುಖದ ಮೇಲೊಂದು ನಸುನಗು ಮೂಡಿತ್ತು. ಅಷ್ಟರಲ್ಲಿ ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ದೀಪು ಅವನ ಕಣ್ಣಿಗೆ ಬಿದ್ದಿದ್ದಳು. ಕೆಂಪು ಬಣ್ಣದ ತುಂಬು ತೋಳಿನ ಟೀ ಶರ್ಟ್ಗೆ ನೀಲಿ ಬಣ್ಣದ ಸ್ಕಿನ್ನಿ ಜೀನ್ಸ್ ಪ್ಯಾಂಟ್ ಧರಿಸಿ ಕೂದಲನ್ನ ಪೋನಿ ಕಟ್ಟಿ ತಲೆಗೊಂದು ಹ್ಯಾಟ್ ಹಾಕಿ ಗೆಳತಿಯರ ಜೊತೆಗೆ ನಗುತ್ತಾ ಮಾತನಾಡುತ್ತಿದ್ದ ಹುಡುಗಿಯನ್ನ ಕಂಡು ಒಂದು ಕ್ಷಣ ಕಳೆದೇ ಹೋದನು ಧೀರಜ್. ನಂತರ ವಾಸ್ತವಕ್ಕೆ ಮರಳಿದವನು ವಿದ್ಯಾರ್ಥಿಗಳು ಹತ್ತಿ ಕೂಡುತ್ತಿದ್ದ ಬಸ್ ಹತ್ತಿದನು. ಎಲ್ಲ ಸೀಟ್ಗಳನ್ನು ಕೂಡ ಅದಾಗಲೇ ವಿದ್ಯಾರ್ಥಿಗಳು ಆಕ್ರಮಿಸಿಕೊಂಡಿದ್ದರು. ಕೆಲವು ಸೀಟ್ನಲ್ಲಿ ಗೆಳೆಯರ ಸಂಘವಿದ್ದರೆ ಇನ್ನೂ ಕೆಲವು ಸೀಟ್ನಲ್ಲಿ ಪ್ರೇಮಿಗಳ ಸಂಘ. ಅದನ್ನು ಕಂಡು ಅವನೇನು ಕೋಪ ಮಾಡಿಕೊಳ್ಳಲಿಲ್ಲ. ಅದೆಲ್ಲ ಸಹಜ ಎಂದುಕೊಂಡು ನಸುನಕ್ಕವನು ಕುಳಿತುಕೊಳ್ಳಲು ಸೀಟ್ಗಾಗಿ ಅತ್ತಿತ್ತ ನೋಡಿದನು. ಹಲೋ ಸರ್, ನಿಮ್ಮ ಸೀಟ್ ಇಲ್ಲಿದೆ, ಬನ್ನಿ ಇಲ್ಗೆ. ಕಿಟಕಿಯ ಪಕ್ಕ ಕೂತಿದ್ದ ದೀಪ ಕೈ ಮೇಲೆತ್ತಿ ಕರೆದಳು. ಅವಳನ್ನ ಕಂಡು ನಸುನಕ್ಕವನೇ ಅವಳ ಪಕ್ಕ ಬಂದು ತನಗಾಗಿ ಕಾದಿರಿಸಿದ್ದ ಸೀಟ್ನಲ್ಲಿ ಕೂತವನು. ಎಲ್ಲ ಸೀಟ್ ಕೂಡ ರಿಸರ್ವ್ ಆಗಿತ್ತು, ಬಹುಶಃ ಈ ಸೀಟ್ನಲ್ಲಿ ನನಗೆ ಕೂಡ ಭಾಗ್ಯ ಬಂದಿತ್ತೇನು ಎಂದು ನಕ್ಕವನು. ಅಂದ್ಹಾಗೆ ಎಲ್ಲಿ ನಿಮ್ಮ ಫ್ರೆಂಡ್ ಶಿಲ್ಪ, ಒಬ್ರೇ ಕೂತಿದ್ದೀರಾ ಕೇಳಿದನು ಅವಳೊಬ್ಬಳೇ ಕೂತಿದ್ದನ್ನ ಕಂಡು. ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಕೂತಿದ್ದಾಳೆ, ಸುಮ್ಮನೆ ಯಾಕೆ ಅವರಿಬ್ಬರ ನಡುವೆ ಕರಡಿತರ ಆಗೋದಂತ ಹೇಳಿ ನಾನೇ ಇಲ್ಲಿ ಬಂದು ಕೂತೆ ಎಂದವಳ ಮಾತಿಗೆ ನಸುನಕ್ಕನು ಧೀರಜ್. ಎಲ್ಲರೂ ಹತ್ತಿ ಕೂರುತ್ತಿದ್ದ ಹಾಗೆ ಬಸ್ ಚಿಕ್ಕಮಗಳೂರಿನತ್ತ ಮುಖ ಮಾಡಿತು. ಇದರ ನಡುವೆ ಹಾಡು, ನೃತ್ಯ, ಮೋಜು, ಮಸ್ತಿ, ಆಟ ಎಲ್ಲವೂ ಬಿರುಸಿನಿಂದ ಸಾಗಿತ್ತು. ಆದರೆ ಅದಾವುದರಲ್ಲೂ ಪಾಲುದಾರರು ಆಗದೆ ಅವೆಲ್ಲವನ್ನು ಆನಂದಿಸುತ್ತಾ ಕೂತರು ಧೀರಜ್ ಹಾಗೂ ದೀಪ. ಸುದೀರ್ಘ ಪಯಣದ ನಂತರ ಚಿಕ್ಕಮಗಳೂರು ರೋಡ್ನೊಳಗೆ ಬಸ್ ನುಗ್ಗಿತ್ತು. ಸುತ್ತಲೂ ಹಚ್ಚ ಹಸಿರಿನ ಕಾಫಿ ಗಿಡಗಳ ಸಾಲುಗಳನ್ನು ಕಾಣುತ್ತಿದ್ದವರು ಸಂಭ್ರಮದಿಂದ ಜೋರಾಗಿ ಕೂಗು ಹಾಕಿದರು. ಅಲ್ಲಿಂದ ಸಫಾರಿಯಲ್ಲಿ ತಿರುಗಾಡಿ ಮೋಜು ಮಸ್ತಿ ಮಾಡಿದವರು ತದನಂತರ ಟ್ರಕ್ಕಿಂಗ್ ಪ್ರಾರಂಭ ಮಾಡಿದ್ದರು. ಎಲ್ಲರೂ ಅವರವರ ಗೆಳತಿ ಗೆಳೆಯ ಪ್ರೇಮಿಗಳ ಜೊತೆ ಟ್ರಕ್ಕಿಂಗ್ ಮಾಡುತ್ತಿದ್ದರೆ ದೀಪ ಹಾಗೂ ಧೀರಜ್ ಮಾತ್ರ ಇಬ್ಬರು ಎಲ್ಲರಿಗಿಂತ ಹಿಂದೆ ಉಳಿದು ತಮ್ಮ ಪಾಡಿಗೆ ತಾವು ಹರಟೆ ಹೊಡೆಯುತ್ತಾ ತಮಾಷೆ ಮಾಡುತ್ತಾ ಬೆಟ್ಟ ಹತ್ತುತ್ತಿದ್ದರು. ಮಾತುಕತೆಯ ನಡುವೆ ಧೀರಜ್ನ ವೈಯಕ್ತಿಕ ಜೀವನದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದಳು ದೀಪ. ತನ್ನ ಗೆಳೆಯರೆಲ್ಲರೂ ತಮ್ಮ ತಮ್ಮ ಫೋನಿನಲ್ಲೇ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದರೆ ದೀಪಾಳಿಗೂ ಆಸೆಯಾಗಿತ್ತು. ಸರ್, ಇಫ್ ಯು ಡೋಂಟ್ ಮೈಂಡ್, ನನ್ನ ಕೆಲವೊಂದು ಫೋಟೋಸ್ ತೆಗಿಬಹುದಾ ಕೇಳಿದಳು. ಯಾ ಶೋರ್, ವೈ ನಾಟ್ ಎಂದವನು ಫೋನ್ಗಾಗಿ ಅವಳತ್ತ ಕೈ ಚಾಚಿದರೆ, ಸರ್, ನನ್ನ ಫೋನ್ನಲ್ಲಿ ಬ್ಯಾಟ್ರಿ ಲೋ ಇದೆ, ನಿಮ್ಮ ಫೋನ್ನಲ್ಲೇ ತೆಗೀರಿ ಎಂದಳು.
ಅವಳ ಮಾತಿನ ಹಿಂದೆ ಇದ್ದ ಉದ್ದೇಶ ತಿಳಿಯದ ಹುಡುಗ ಅವಳ ಸಾಕಷ್ಟು ಫೋಟೋಗಳನ್ನು ತನ್ನ ಫೋನಲ್ಲಿ ಸೆರೆ ಹಿಡಿದನು. ಇದರಿಂದ ಎಲ್ಲರಿಗಿಂತ ಅವರು ಇನ್ನಷ್ಟು ಹಿಂದೆ ಉಳಿದರು. ಅದಾಗಲೇ ಸೂರ್ಯ ತನ್ನ ಕಾಯಕಕ್ಕೆ ಅಲ್ಪ ವಿರಾಮ ಹಾಕಿ ಚಂದ್ರನನ್ನ ನೇಮಿಸಿ ಹೋಗಿದ್ದನು. ಕತ್ತಲಾಗುತ್ತಿದ್ದ ಹಾಗೆ ಎಲ್ಲರೂ ಒಂದು ರೆಸಾರ್ಟ್ ಮುಂದೆ ಸೇರಿದವರು ಬೆಂಕಿ ಹೊತ್ತಿಸಿ ಪಾಶ್ಚಿಮಾತ್ಯ ಸಂಗೀತವನ್ನ ಹಾಕಿ ಅದರ ಸುತ್ತ ಕುಣಿಯಲು ಆರಂಭಿಸಿದರು. ಸಂಭ್ರಮದ ಅಲೆಯಲ್ಲಿ ತೇಲಾಡುತ್ತಾ ಇದ್ದವರ ಗಮನಕ್ಕೆ ಧೀರಜ್ ಹಾಗೂ ದೀಪಾಳ ಗೈರು ಬರಲಿಲ್ಲ. ದೀಪ, ನೀವಿಷ್ಟೊಂದು ಸ್ಲೋ ನಡೀತಾ ಇದ್ರೆ ನಾವು ಫೈರ್ ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಇಡಿ, ಫಾಸ್ಟ್ ಆಗಿ ನಡೀರಿ. ಈಗಾಗಲೇ ನಾವು ತುಂಬ ಹಿಂದೆ ಇದ್ದೀವಿ. ನಾನು ಕೂಡ ನಿಮ್ಮ ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಅವಳುಗಳು ಮುಂದೆ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಬೇಗ ಬನ್ನಿ ಎಂದವನು ಮಾತನಾಡುತ್ತಲೇ ಮುಂದೆ ಹೆಜ್ಜೆ ಇಡುತ್ತಿದ್ದನು. ಆದರೆ ಹಿಂದಿನಿಂದ ಅವಳ ಯಾವ ಉತ್ತರವೂ ಬಾರದೇ ಇದ್ದಾಗ ಹಿಂದೆ ತಿರುಗಿದನು. ಅವಳು ಅವನ ಹಿಂದೆಯೇ ಅತಿ ಸಮೀಪದಲ್ಲಿ ಕೈಕಟ್ಟಿ ನಿಂತಿದ್ದಳು. ಅವಳ ಮುಖಭಾವ ಪೂರ್ತಿಯಾಗಿ ಬದಲಾಗಿತ್ತು. ದೀಪ, ಏನ್ ಹಾಗೆ ನಿಂತ್ಕೊಂಡು ಬಿಟ್ಟಿದ್ದೀರಾ? ಬನ್ನಿ ಹೋಗೋಣ ಎಂದು ಕೈ ಹಿಡಿದವನನ್ನ ದೂರ ತಳ್ಳಿದವಳು, ಡೋಂಟ್ ಟಚ್ ಮೀ, ಸ್ಟೇ ಅವೇ ಫ್ರಮ್ ಮೀ ಎಂದು ಕಿರುಚಿದವಳು. ಈ ದೀಪರಾವ್ ಯಾವತ್ತೂ ಯಾರ ಮುಂದೆನೂ ಸೋತವಳಲ್ಲ. ಬಟ್ ನಿನ್ನಿಂದ ನಾನು ಎಲ್ಲರ ಮುಂದೆ ಸೋಲೋ ಹಾಗಾಯಿತು. ನೀನು ಯಾವಾಗ ನನ್ನ ಕಾಲೇಜ್ಗೆ ಎಂಟ್ರಿ ಕೊಟ್ಯೋ ಅವತ್ತಿಂದನೇ ನನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ನಾನು ಇಡ್ತಾ ಇದ್ದ ಪ್ರತಿ ಹೆಜ್ಜೆನಲ್ಲೂ ಅವಮಾನ, ಅಪಮಾನ. ಅದಕ್ಕೆಲ್ಲ ರೀಸನ್ ನೀನು. ಅವತ್ತೇ ಡಿಸೈಡ್ ಮಾಡಿದ್ದೆ ನಿನಗೆ ಸರಿಯಾದ ಪಾಠನ ಕಲಿಸ್ಬೇಕಂತ. ಅದಕ್ಕೆ ಸರಿಯಾದ ಟೈಮ್ ಇವತ್ತು ಬಂದಿದೆ. ಯಾರ ಮುಂದೆ ನನ್ನನ್ನು ಕೆಳಗಡೆ ಬೀಳಿಸಿ ನನಗಿದ್ದ ಪ್ರೆಸ್ಟೀಜ್ನ ನೀನು ಡ್ಯಾಮೇಜ್ ಮಾಡಿದ್ಯೋ ಇವತ್ತು ಅವರ ಮುಂದೆನೇ ನೀನು ತಲೆ ತಗ್ಗಿಸೋ ಹಾಗೆ ಮಾಡ್ತಾಳೆ ಈ ದೀಪು. ನೀನು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಕೊರಗಿ ಜೀವನ ನಡೆಸಬೇಕು. ನೀನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಇವತ್ತು, ನೋಡ್ತೀಯಾ ಎಂದು ಒಂದು ತೆರನಾಗಿ ನಕ್ಕವಳು ತಾನು ತೊಟ್ಟಿದ್ದ ಬಟ್ಟೆಯ ಭುಜದ ಮೇಲಿನ ವಸ್ತ್ರವನ್ನ ಹರಿಯತೊಡಗಿದಳು. ಅವಳ ಈ ಬದಲಾದ ನಡೆನುಡಿ ಕಂಡು ಮೊದಲೇ ಗಲಿಬಿಲಿಯಾದವನು ಈಗ ಅವಳು ಮಾಡ ಹೊರಟಿರುವ ಕೆಲಸ ಕಂಡು ಸ್ತಂಭೀಭೂತನಾದನು. ದೀಪ, ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನನಗೆ ಒಂದು ಅರ್ಥ ಆಗ್ತಿಲ್ಲ ಎಂದು ಅವನು ನುಡಿದರೆ ಅವನ ಯಾವೊಂದು ಮಾತಿಗೂ ಕಿವಿಗೆ ಹಾಕಿಕೊಳ್ಳದ ಹುಡುಗಿ ತನ್ನ ಮೈಮೇಲಿದ್ದ ಬಟ್ಟೆಗಳನ್ನೆಲ್ಲ ಹರಿಯುತ್ತಾ, ಹೆಲ್ಪ್ ಮೀ, ಯಾರಾದರೂ ಇದ್ದೀರಾ? ದಯವಿಟ್ಟು ಬನ್ನಿ. ಶಿಲ್ಪಾ, ಶೆಹನ್, ಪ್ಲೀಸ್ ಕಮ್ ಫಾಸ್ಟ್, ಹೆಲ್ಪ್ ಮೀ, ನನ್ನನ್ನು ಕಾಪಾಡಿ ಎಂದು ಅಳುತ್ತಾ ಜೋರಾಗಿ ಬೊಬ್ಬಿಡಲು ಶುರು ಮಾಡಿದಳು. ಆಗಲೇ ಅವನಿಗೆ ಅರಿವಾಗಿದ್ದು ಅವಳು ಏನು ಮಾಡಲು ಹೊರಟಿದ್ದಾಳೆ ಎಂದು. ಮಾನವನ ಅಸ್ತ್ರವಾಗಿಟ್ಟುಕೊಂಡು ತನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಅವನ ಮೈ ಪೂರ್ತಿ ಬೆವರು ಒಡೆಯಿತು, ಹೃದಯ ಸ್ಥಿಮಿತ ತಪ್ಪಿತು. ಅವಳು ಈ ರೀತಿ ಒಂದು ದಿನ ಮಾಡುತ್ತಾಳೆ ಎಂಬ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ. ತನ್ನ ಜೊತೆ ಒಳ್ಳೆಯವಳಾಗಿದ್ದುಕೊಂಡು ನಟನೆ ಮಾಡುತ್ತಾ ತನ್ನ ಬೆನ್ನಿಗೆ ಚೂರಿ ಹಾಕ ಹೊರಟವಳ ಮೇಲೆ ಎಲ್ಲಿಲ್ಲದ ಕೋಪ ಉಕ್ಕಿತು ಅವನಿಗೆ. ಮುಷ್ಟಿ ಬಿಗಿ ಮಾಡಿಕೊಂಡನು. ಆದರೆ ಅವಳು ತನ್ನ ಅಳು ಕಿರುಚಾಟ ನಿಲ್ಲಿಸುತ್ತಲೇ ಇಲ್ಲ. ಕೋಪ ಮಾಡಿಕೊಳ್ಳುವ ಸಮಯ ಇದಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡವನು, ದೀಪಾ, ಸ್ಟಾಪ್ ಇಟ್, ಏನ್ ಮಾಡ್ತಾ ಇದ್ದೀರಾ ಎಂದು ಅವಳನ್ನ ತಡೆಯಲು ನೋಡಿದನು. ಅವಳ ಕೂಗು ರೆಸಾರ್ಟ್ ಮುಂದೆ ಮೋಜು ಮಾಡುತ್ತಿದ್ದವರ ಕಿವಿಗೂ ಬಿದ್ದಿತ್ತು. ಜೊತೆಗೆ ದೀಪಾಳ ಗೈರು ಹಾಜರಿಯು ಅವರ ಗಮನಕ್ಕೆ ಬಂದಿತು. ಶಿಲ್ಪಾ, ದೀಪ ಎಲ್ಲಿ ಎಂದು ಕೇಳಿದ ಗೆಳೆಯನೊಬ್ಬನಿಗೆ ಅವಳು ಧೀರಜ್ ಸರ್ ಜೊತೆ ಹಿಂದೆ ಇದ್ಲು ಎಂದವಳಿಗೂ ಆತಂಕ ಮುಗಿಲು ಮುಟ್ಟಿತ್ತು. ಅಷ್ಟರಲ್ಲಿ ದೀಪಾಳ ಕೂಗು ಕೂಡ ಜೋರಾಗುತ್ತಿತ್ತು. ತಕ್ಷಣ ಎಲ್ಲರೂ ಧ್ವನಿ ಬಂದ ಕಡೆ ಓಡಿದರು. ಅಲ್ಲಿ ನಡೆಯುತ್ತಿದ್ದ ದೃಶ್ಯ ಕಂಡು ಒಂದು ಕ್ಷಣ ಎಲ್ಲರೂ ಬೆಚ್ಚಿಬಿದ್ದರು. ಪ್ಲೀಸ್ ಸರ್, ನನ್ನನ್ನೇನು ಮಾಡಬೇಡಿ, ನಿಮಗೆ ಕೈ ಮುಗಿತೀನಿ, ನನಗೇನು ಮಾಡಬೇಡಿ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಎಂದವಳು ನಾಟಕದ ಕಣ್ಣೀರನ್ನು ಸುರಿಸುತ್ತಾ ಬೇಕೆಂದೇ ತನ್ನ ಬಟ್ಟೆಗಳನ್ನು ಹರಿಯುತ್ತಾ ಮುಖದ ಮೇಲೆಲ್ಲ ತನ್ನ ಉಗುರಿನಿಂದ ಗಾಯ ಮಾಡಿಕೊಳ್ಳಲು ಮುಂದಾದರೆ ಮುಂದಾಗುವ ಅನಾಹುತ ನೆನೆದು ಬೆಚ್ಚಿಬಿದ್ದ ಧೀರಜ್ ಅವಳನ್ನು ತಡೆಯುವಂತೆ ಕೈಗಳನ್ನು ಭದ್ರವಾಗಿ ಹಿಡಿದು ಬಿಟ್ಟನು. ಅದೇ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದು ಅಲ್ಲಿ ಜಮಾಯಿಸಿದರು. ಅವರನ್ನು ಕಾಣುತ್ತಲೇ ಅವನನ್ನು ತಳ್ಳಿ ಶಿಲ್ಪಾಳ ಬಳಿ ಓಡಿ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆಗಲೇ ಹುಡುಗ ಹಿಂದೆ ತಿರುಗಿದ್ದು. ಅದಾಗಲೇ ಎಲ್ಲರಿಗೂ ಅವನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದು ಬಿಟ್ಟಿತ್ತು. ಎಲ್ಲರೂ ಅಲ್ಲಿನ ದೃಶ್ಯ ಕಂಡು ಅವನನ್ನು ಅಪರಾಧಿಯನ್ನಾಗಿ ತಮ್ಮಲ್ಲಿ ಘೋಷಿಸಿಬಿಟ್ಟಿದ್ದರು. ಪ್ರತಿಯೊಬ್ಬರೂ ತನ್ನ ಅಸಹ್ಯ ಬೆರೆತ ಆಕ್ರೋಶದ ದೃಷ್ಟಿಯಿಂದ ನೋಡಿದರೆ ಧೀರಜ್ ಭೂಮಿಗೆ ಇಳಿದು ಹೋಗಿದ್ದನು. ಮುಂದೆ ಏನಾಗಬಹುದು ಎಂದು ಮೊದಲೇ ಅರಿತಿದ್ದವನು ತುಟಿ ಬಿಚ್ಚದೆ ಮೌನವಾಗಿ ನಿಂತು ಬಿಟ್ಟನು.
ಮಿಸ್ಟರ್ ಧೀರಜ್, ಏನಿದೆಲ್ಲ? ನಿಮ್ಮನ್ನು ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು ಅಲ್ರಿ. ನೀವು ನೋಡಿದ್ರೆ ಒಂದು ಹುಡುಗಿ ಶೀಲ ಹಾಳು ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದೀರಲ್ಲ. ಛೀ, ಬಾಯಲ್ಲಿ ವೇದ ಅಂತ ಹೇಳ್ಕೊಂಡು ಮನಸ್ಸು ಪೂರ್ತಿ ಕೊಚ್ಚೆನೆ ತುಂಬಿಕೊಂಡಿದ್ದೀರಾ. ನಾಚಿಕೆ ಆಗಲ್ಲ ನಿಮಗೆ ಇಂಥ ಕೆಲಸ ಮಾಡೋದಕ್ಕೆ? ಅದು ಅಲ್ಲದೆ ಆ ಹುಡುಗಿ ನಿಮ್ಮ ಸ್ಟೂಡೆಂಟ್, ಅವಳ ಮೇಲೇನೆ ಕೆಟ್ಟ ಕಣ್ಣು ಹಾಕಿದ್ದೀರಲ್ಲ. ಎಷ್ಟು ದಿನ ಒಳ್ಳೆಯವನ ಥರ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಇವತ್ತು ನಮ್ಮೆಲ್ಲರ ಮುಂದೆ ನಿಮ್ಮ ಮುಖವಾಡ ಕಳಚಿ ಬಿತ್ತು. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ನಿಮ್ಮಂಥವರು ಈ ಸಮಾಜದಲ್ಲಿ ಬದುಕೋಕೆ ಯೋಗ್ಯರಲ್ಲ ಎಂದು ಧೀರಜ್ನ ಮೇಲೆ ಕಿಡಿಕಾರಿದರು ಅಲ್ಲಿದ್ದ ಒಬ್ಬ ಹಿರಿಯ ಅಧ್ಯಾಪಕರು. ಅವರ ಬಾಯಿಂದ ಬಂದ ನಿಕೃಷ್ಟ ಮಾತುಗಳನ್ನು ಕೇಳಿ ಧೀರಜ್ನ ಹೃದಯ ಒಡೆದು ಚೂರು ಚೂರಾಗಿತ್ತು. ಇಲ್ಲ ಸರ್, ನಾನೇನು ಮಾಡಿಲ್ಲ. ನಾನೊಬ್ಬ ಪಾಠ ಮಾಡೋ ಲೆಕ್ಚರರ್ ಸರ್. ದೀಪ ನನ್ನ ಸ್ಟೂಡೆಂಟ್. ಗುರು ಶಿಷ್ಯರ ಸಂಬಂಧ ತುಂಬ ಪವಿತ್ರವಾದದ್ದು. ನಾನು ಇವತ್ತಿನ ತನಕ ಯಾವ ಹುಡುಗಿನ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿದವನಲ್ಲ. ಯಾಕಂದರೆ ಮನೆಯಲ್ಲಿ ನನಗೂ ಅಮ್ಮ ಅತ್ತೆ ಇದ್ದಾರೆ. ಅಂಥದ್ರಲ್ಲಿ ನಾನು ದೀಪನ ಕೆಡಿಸೋಕೆ ನೋಡ್ತೀನ? ಖಂಡಿತ ಇಲ್ಲ. ಇದೆಲ್ಲ ಅವಳೇ ಮಾಡಿರೋ ಷಡ್ಯಂತ್ರ. ಅವಳಾಗಿ ಅವಳೇ ಬಟ್ಟೆಗಳನ್ನು ಹರ್ಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳನ್ನಾಗಿ ಮಾಡ್ತಾ ಇದ್ದಾಳೆ ನನ್ನನ್ನು. ಇದೆಲ್ಲ ನನ್ನನ್ನು ಅಪಮಾನಕ್ಕೆ ಗುರಿ ಮಾಡೋ ತಂತ್ರ. ಯಾಕಂದರೆ ಈಗಾಗಲೇ ನನ್ನ ಅವಳ ನಡುವೆ ಸಾಕಷ್ಟು ಮನಸ್ತಾಪ ಆಗಿತ್ತಲ್ಲ, ಅದಕ್ಕೆ ಈಗ ಸರಿಯಾದ ಸಮಯ ನೋಡಿಕೊಂಡು ನನ್ನ ಮೇಲೆ ಹಗೆ ತೀರಿಸಿಕೊಳ್ತಿದ್ದಾಳೆ. ನಂಬಿ ಸರ್ ನನ್ನನ್ನು ಎಂದವನು ಪರಿಪರಿಯಾಗಿ ಬೇಡಿದನು. ಶಟ್ ಅಪ್ ಧೀರಜ್. ಕಣ್ಣ ಮುಂದೆನೇ ಇಷ್ಟೆಲ್ಲ ನೋಡಿದ ಮೇಲೆ ಇದನ್ನು ಸುಳ್ಳು ಅಂತ ನಂಬೋದಕ್ಕೆ ನಾವೇನು ಕಿವಿಗೆ ಹೂ ಇಟ್ಕೊಂಡಿಲ್ಲ. ದೀಪ ಹೇಗೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೇಳಿದ್ರಲ್ಲ, ನಿಮ್ಮ ಮೇಲೆ ಕೋಪ ಇರೋದಕ್ಕೆ ಅವಳು ಈ ರೀತಿ ಸುಳ್ಳು ಅಪವಾದನ ಹೊರಿಸ್ತಾ ಇದ್ದಾಳೆ ಅಂತ. ಹಾಗೆ ನಿಮಗೂ ಅವರ ಮೇಲೆ ಕೋಪ ಇತ್ತಲ್ಲ, ಅದೇ ಕೋಪಕ್ಕೆ ಈಗ ನೀವು ಅವರನ್ನು ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದಲ್ಲ ಎಂದು ಹುಬ್ಬೇರಿಸಿದವರು. ಇಷ್ಟಕ್ಕೂ ಯಾವ ಹೆಣ್ಣು ಕೂಡ ತನ್ನ ಮಾನದ ವಿಷಯದಲ್ಲಿ ಸುಳ್ಳು ಹೇಳೋದಿಲ್ಲ ಮಿಸ್ಟರ್ ಧೀರಜ್ ಎಂದರು ಗಂಭೀರವಾಗಿ. ಆ ಕೊನೆಯ ಮಾತುಗಳನ್ನು ಆಲಿಸಿದವನು ದೀಪಾಳತ್ರ ದೃಷ್ಟಿ ಹಾಯಿಸಿದರೆ ಅವನ ಮುಖವನ್ನು ನೋಡಲಾಗದೆ ತಲೆ ತಗ್ಗಿಸಿದಳು ತಪ್ಪಿತಸ್ಥೆಯಂತೆ. ಅವನ ಮುಖದ ಮೇಲೊಂದು ವಿಷಾದದ ನಗು ಮೂಡಿತು. ಏನ್ ಮಾಡೋದು ಸರ್, ಈ ಸಮಾಜದಲ್ಲಿ ಒಂದು ಹೆಣ್ಣಿನ ಕಣ್ಣೀರಿಗೆ ಇರೋ ಬೆಲೆ ನಮ್ಮಂಥ ಬಡಪಾಯಿ ಗಂಡು ಮಕ್ಕಳ ಕಣ್ಣೀರಿಗಿಲ್ಲ ಎಂದವನು. ಈಗಲೂ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಸರ್. ನಾನು ಯಾವ ತಪ್ಪು ಕೂಡ ಮಾಡಿಲ್ಲ. ನಾನು ದೀಪನ ಕೆಡಿಸೋಕೆ ಪ್ರಯತ್ನ ಪಟ್ಟಿಲ್ಲ. ಅಂತ ಯಾವ ಕೆಟ್ಟ ಆಲೋಚನೆಯೂ ನನ್ನ ತಲೆಯಲ್ಲಿಲ್ಲ. ಆದರೆ ನೀವುಗಳು ಇದನ್ನು ನಂಬೋದಕ್ಕೆ ತಯಾರಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಷ್ಟೇ ವಾದ ವಿವಾದ ಮಾಡಿದ್ರೂ ಕಾನೂನು ಅನ್ನೋದು ಅವಳ ಪರನೇ ಇದೆಯಲ್ಲ ಎಂದವನ ಗಂಟಲು ದುಃಖದಿಂದ ಉಬ್ಬಿ ಬಂದಿದ್ದವು. ಸರ್, ಇವನ ಹತ್ರ ಏನು ಮಾತು ಸರ್? ಮೊದಲು ಇವನ ಮೇಲೆ ಕೇಸ್ ಫೈಲ್ ಮಾಡಿ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಿಸಿ. ಅವರೇ ಇವನಿಗೆ ಸರಿಯಾದ ಪಾಠನ ಕಲಿಸ್ತಾಳೆ ಎಂದಳು ಕೋಪದಿಂದ ಶಿಲ್ಪ. ಅವಳ ಮಾತನ್ನು ಎಲ್ಲರೂ ಅನುಮೋದಿಸಿದರು. ತದನಂತರ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ದೂರು ಕೊಟ್ಟರು. ಅರ್ಧ ತಾಸಿನ ನಂತರ ಪೊಲೀಸ್ ಪೇದೆಗಳು ಅಲ್ಲಿಗೆ ಹಾಜರಾಗಿದ್ದರು. ಮುಂದುವರಿಯುವುದು. ದೀಪಾಳ ಬದಲಾದ ನಡೆಯ ಹಿಂದೆ ಇದ್ದ ಷಡ್ಯಂತ್ರ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಈ ಕಥೆ ನಾನು ಬರೆಯೋದಕ್ಕೆ ಮೇನ್ ರೀಸನ್ ಇದೇ ಆಗಿತ್ತು. ಯಾಕಂತ ಹೇಳಿದರೆ, ನೀವು ಯಾವುದೇ ಒಂದು ವಿಷಯ ನೋಡಿ, ಈ ತರಹದ ಒಂಥರ ಕಾಂಪ್ಲಿಕೇಟ್ ಕೇಸಲ್ಲಿ ಯಾವಾಗ ಕೂಡ ಹೆಣ್ಣು ತಪ್ಪು ಮಾಡಿ ಇದ್ರೂ ಕೂಡ ಅವಳ ಪರ ಯಾವತ್ತೂ ಅದು ಹೋಗೋದಿಲ್ಲ. ಅದು ತಿರುಗೋದು, ಎಲ್ಲರ ಕೆಟ್ಟ ಕಣ್ಣು, ಎಲ್ಲರ ಕೋಪದ ದೃಷ್ಟಿ ಕೂಡ ಹೋಗೋದು ಗಂಡಿನ ಮೇಲೆ. ಮೋಸ್ಟ್ ಆಫ್ ದ ಟೈಮ್ ಯಾವಾಗ ಅಂತ ಹೇಳಿದರೆ, ಇಂಥ ವಿಷಯದಲ್ಲಿ ಹೆಣ್ಮಕ್ಳದ್ದೇ ತಪ್ಪಿರ್ತದೆ. ಬೆಂಕಿ ಇಲ್ಲದೆ ಹೊಗೆ ಯಾವತ್ತೂ ಎಂತ ಆಡೋದಿಲ್ಲ ಅಲ್ವಾ? ಇವಾಗ ನೋಡಿ, ಇಂಥದ್ದೇ ನಾನು ಎಷ್ಟೋ ಪ್ರಕರಣಗಳನ್ನು ಕೂಡ ನಾವು ಪೇಪರಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಏನೋ ಇದ್ದ ಜಿದ್ದಿಗೆ ಏನೋ ಪಕ್ಕದ ಮನೆಯವರ ಗಲಾಟೆ, ಇಲ್ಲ ಕಾಲೇಜಲ್ಲಿ ಗಲಾಟೆ, ಅಥವಾ ಸಂಬಂಧದ ಒಳಗಡೆ ಏನಾದರೂ ಗಲಾಟೆ, ಆಸ್ತಿ ಅದು ಇದು ಅಂತ ಹೇಳಿ, ಹಾಗಿದ್ದಾಗ ಇಂತಹದೆಲ್ಲ ನಡೆಯುತ್ತೆ. ಪಾಪ ಆ ಹುಡುಗರು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವರ ಕಣ್ಣೀರಿಗೆ ಯಾವ ಬೆಲೆನೂ ಇಲ್ಲ. ಹೆಣ್ಮಕ್ಳು ಒಂದು ಸ್ವಲ್ಪ ಕಣ್ಣೀರು ಹಾಕೊಂಡಾದ್ರೆ ಕಾನೂನು ಅವರ ಪರನೇ ಆಗೋಗ್ಬಿಡುತ್ತೆ. ಈ ರೀತಿ ಮಾಡೋ ಹೆಣ್ಮಕ್ಳಿಂದ ಪಾಪ ನಿಜವಾಗ್ಲೂ ಅತ್ಯಾಚಾರದ ಒಂದು ಆ ನೋವನ್ನು ಅನುಭವಿಸುವಂತಹ ಹೆಣ್ಮಕ್ಳಿಗೆ ಕೂಡ ಕೆಟ್ಟ ಹೆಸರೇ. ಕಥೆಯ ಬಗ್ಗೆ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು.